ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SSC GD 2025ರ ಫಿಸಿಕಲ್ಗೆ ಯಾರೆಲ್ಲ ಅಭ್ಯರ್ಥಿಗಳು ಹೋಗ್ತಾ ಇದ್ದೀರಿ ಅವ್ರದ್ದು ಹೈಟ್ ಮತ್ತು ವೇಟ್ ಇರ್ತಕ್ಕಂಥದ್ದು ಹೇಗೆ ಚೆಕ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ಹೈಟ್ ಇತ್ತು ಅಂತಂದ್ರೆ ಅದರ ಆ ಹೈಟ್ಗೆ ಎಷ್ಟು ವೇಟ್ ಆಗಿರಬೇಕು ನಿಮ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇದು ಆಕ್ಚುಲಿ ಒಂದು ಮೆಜರ್ಮೆಂಟ್ ಚಾರ್ಟ್ ಇದೆ. ಆ ಚಾರ್ಟ್ ಪ್ರಕಾರ ನೀವು ನೋಡ್ಕೊಂಡ್ರಿ ಅಂತಂದ್ರ ಏಜ್ನು ಕೂಡ ಇದೆ, ಆಮೇಲೆ ಹೈಟ್ ಇದೆ, ಆಮೇಲೆ ವೇಟ್ ಇದೆ, ಎಲ್ಲಾನು ಕೂಡ ಅದರಲ್ಲಿ ಇದೆ ಆ ಚಾರ್ಟ್ ದಲ್ಲಿ. ಅದನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಹೈಟ್ ವೇಟ್ ಎಷ್ಟು ಇರ್ಬೇಕು ಅನ್ನೋದನ್ನ ನೀವು ಅದರ ಬಗ್ಗೆ ನೋಡ್ಕೋಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ಮೇಲ್ ಮತ್ತು ಫಿಮೇಲ್ ಎರಡು ಕ್ಯಾಂಡಿಡೇಟ್ಸ್ ಗಳ ನಾನು ಹೈಟ್ ವೇಟ್ ಇರ್ತಕ್ಕಂಥದ್ದು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಇದು ಒಂದು ನೋಟಿಸ್ ಇರ್ತಕ್ಕಂಥದ್ದು ಬಂದಿರುವಂತದ್ದು ಎಷ್ಟು ಹೈಟ್ ಗೆ ಎಷ್ಟು ವೇಟ್ ಇರಬೇಕು ಅಂತೇಳಿ. ಸೊ ಸಂಪೂರ್ಣವಾಗಿರುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ಯಾರ್ದು ಕಡಿಮೆ ಇದೆ ಆದಷ್ಟು ಬೇಗನೆ ಒಂದ್ ಸ್ವಲ್ಪ ನೀವು ಹೈಟ್ ಅನ್ನ ವೇಟ್ ಅನ್ನ ಹೆಚ್ಚು ಮಾಡ್ಕೊಳ್ರಿ. ಆಮೇಲೆ ಯಾರ್ದು ವೇಟ್ ಹೆಚ್ಚಿದೆ ಅವರು ಕಡಿಮೆ ಇರ್ತಕ್ಕಂಥದ್ದು ಮಾಡ್ಕೊಳ್ರಿ. ಆಮೇಲೆ ಹೈಟ್ ಇರುವಂತದ್ದು ಹೆಚ್ಚಿತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹೈಟ್ ಕಡಿಮೆ ಇತ್ತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಬರಂಗಿಲ್ಲ, ಆಮೇಲೆ ಹೆಚ್ಚಿತ್ತಂದ್ರೆ ಕಡಿಮೆನೂ ಕೂಡ ಮಾಡಕ್ ಬರಂಗಿಲ್ಲ. ಬಟ್ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ SSC GD ಪ್ರಕಾರ ಮೇಲ್ದು 170 ಸೆಂಟಿಮೀಟರ್ ಇರಬೇಕು, ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ 157 ಸೆಂಟಿಮೀಟರ್ ಇರಲೇಬೇಕು. ಅದ್ರೊಳಗೆ 0.01 ಕಡಿಮೆ ಇದ್ರೂ ಕೂಡ ನೀವು ರಿಜೆಕ್ಟ್ ಇರ್ತಕ್ಕಂಥದ್ದು ಆಗ್ತಾರೆ. ಈಗಾಗಲೇ ಅದನ್ನ ನಾನು ವಿಡಿಯೋದಲ್ಲಿ ಹೇಳೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ SSC GD 2025-26ರಲ್ಲಿ ಅಂತಂದ್ರೆ ನವೆಂಬರ್ದಲ್ಲಿ ಇದು ಕಾಲ್ಫಾರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ 2025. ಬಟ್ ಇದು 2026ರ ಕಾಲ್ಫಾರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ. ಈ ಒಂದು ಕಾಲ್ಫಾರ್ಮ್ಗೆ ಈ ಒಂದು ಹೊಸ ವೇಕೆನ್ಸಿಗಳಿಗೆ ನೀವು ಸ್ಟಡಿ ಮನೆಯಲ್ಲಿ ಕೂತು ಮಾಡಬಹುದು. ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಓನ್ಲಿ 1800 rupees ಅಲ್ಲಿ 1800 rupees ಅಲ್ಲಿ ನೀವು ಎಲ್ಲಾನು ಕೂಡ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು ಈ ಪ್ಯಾಕೇಜ್ ಜೊತೆಗೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು. ಅಂತಂದ್ರೆ GK ಎಲ್ಲಾ ಸಬ್ಜೆಕ್ಟ್, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಮತ್ತು ಹಿಂದಿ, ಈ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವು. ನೀವು ಯಾವಾಗ ಬೇಕಾದವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ವಾಚ್ ಮಾಡಬಹುದು. ಎಷ್ಟು ಬೇಕಾದಷ್ಟು ಸಲ ಕ್ಲಾಸಸ್ ಗಳನ್ನ ರಿವಿಷನ್ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಈ ಪ್ಯಾಕೇಜ್ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಜೊತೆಗೆ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಈ ಒಂದು ಪ್ಯಾಕೇಜ್ ಅನ್ನ ನೀವು ತಗೋಬಹುದು. ಬೇಗನೆ ಇರುವಂತದ್ದು ಜಾಯಿನ್ ಆಗಿ ಈಗಲಿಂದಲೇ ನಿಮ್ಮ ಸ್ಟಡಿಯನ್ನ ನಡೆಸಿದ್ರೆ ಮಾತ್ರ ಸೆಲೆಕ್ಷನ್ ಇರುವಂತದ್ದು ಆಗುತ್ತೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಅಪ್ಲಿಕೇಶನ್ ಬಂದ ಮೇಲೆ ನಾನು ಸ್ಟಡಿ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಅಪ್ಲಿಕೇಶನ್ ಬರೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಸಿಲೆಬಸ್ ಮುಗ್ದಿರ್ಬೇಕು, ಎಲ್ಲ ನೀವು ತಯಾರಿಯಲ್ಲಿ ಇರಬೇಕು, ಅಂದಾಗಲೇ ಮಾತ್ರ ಸೆಲೆಕ್ಷನ್ ಆಗ್ತೈತಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಈ ಒಂದು ಬ್ಯಾಚ್ ಗೆ ಸೇರ್ಕೋಬೇಕು ಅಂತಂದ್ರೆ ನಮಗೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ. SSC GD 2025 ಅಂತ ಏನು ಮಾಡಿರಿ ಅಂತಂದ್ರ ನಾವು ನಿಮಗೊಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನ್ ಅನ್ನ ಬಳಸ್ಕೊಂಡು 1800 rupees ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನಮ್ಗೆ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಿಮ್ಗೆ ಎಲ್ಲಾ ಕ್ಲಾಸಸ್ PDF ನೋಟ್ಸ್ ಗಳನ್ನ ಎಲ್ಲವೂ ಕೂಡ ನಾವು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಇಲ್ಲಿ ಚಾರ್ಟ್ ಇರುವಂತದ್ದು ನೀವು ನೋಡಬಹುದು. ಈ ಚಾರ್ಟ್ ದಲ್ಲಿ ಎಷ್ಟು ಹೈಟ್ ಗೆ ಎಷ್ಟು ವೇಟ್ ಇರ್ಬೇಕು ಅನ್ನೋದನ್ನ ಇದೆ ಇಲ್ಲಿ. ಸೊ ಒಂದೇ ಒಂದು ನಾನು ಹೇಳ್ತೇನೆ, ಯಾವ್ದು ಹೇಳ್ತೀನಿ ಅಂತಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಇದು. ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡ್ರಿ 158 ಸೆಂಟಿಮೀಟರ್ ನೀವು ಇದ್ದಾಗ 158 ಸೆಂಟಿಮೀಟರ್ ಫಿಮೇಲ್ ನೀವು ಇದ್ರಿ ಅಂತಂದ್ರ ನಿಮ್ಮ ವೇಟ್ ಇರುವಂತದ್ದು 18 ರಿಂದ 22 ವಯಸ್ಸಿನ ಹುಡುಗಿಯರಿದ್ರೆ 18 ರಿಂದ 22 ವಯಸ್ಸಿನ ಹುಡುಗಿಯರಿದ್ರೆ 40 ವರೆದಿಂದ 49 ವರೆಯವರೆಗೆ ಇರಬೇಕು ನೀವು ವೇಟ್. 40 kg 500 ಗ್ರಾಮ್ ಅಲ್ಲಿಂದ ಹಿಡಿದು 49.5 kg ವರೆಗೆ ನಿಮ್ಮ ತೂಕ ಇರಬೇಕು. ಇದು ಯಾರಿಗೆ? 18 ರಿಂದ 22 ವಯಸ್ಸಿರುವಂತಹ ಹುಡುಗಿಯರಿಗೆ. ಅದೇ ರೀತಿ 23 ರಿಂದ 27 ವಯಸ್ಸು ನಿಮ್ದು ಇತ್ತು ಅಂತಂದ್ರ ನಿಮ್ಮ ವೇಟ್ ಇರುವಂತದ್ದು 42 ರಿಂದ 51 kg ನಿಮ್ದ ಆಗಿರ್ಬೇಕು. ಸೊ ಇದಕ್ಕಿಂತ ಹೆಚ್ಚಿತ್ತು ಅಂತಂದ್ರ ಓವರ್ ವೇಟ್ ಅಂತ ಹೇಳಿ ಕೊಡ್ತಾರೆ. ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರ ವೇಟ್ ಕಡಿಮೆ ಐತೆ ಅಂತ ಹೇಳಿ ಬರ್ದು ಕೊಡ್ತಾರೆ. ಈಗ ನೆಕ್ಸ್ಟ್ ನೀವು ಫಿಸಿಕಲ್ ಗೆ ಹೋಗುವಾಗ ಇದು ಕೂಡ ಚೆಕ್ ಆಗುತ್ತೆ. ಓಕೆ, ಇದು ಒಂದಾಯ್ತು. ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ 170 ಸೆಂಟಿಮೀಟರ್ ನೀವು ಇದ್ರ ಅಂತಂದ್ರ 18 ರಿಂದ 22 ವಯಸ್ಸು ನಿಮ್ದು ಇತ್ತು ಅಂತಂದ್ರ 52 ರಿಂದ 64 ತೂಕ ನಿಮ್ದಿರ್ಬೇಕು. 64ರ ಮೇಲೆ ಇತ್ತು ಅಂತಂದ್ರ ಓವರ್ ವೇಟ್ ಆಗುತ್ತೆ. ಆಮೇಲೆ 23 ರಿಂದ 27 ವಯಸ್ಸಿನವ್ರು ನೀವಿದ್ರೆ ಅಂತಂದ್ರ 54 ರಿಂದ 66 ತೂಕ ನಿಮ್ದು ಇರಬೇಕು.
54 kg ದಿಂದ 66 kg ತೂಕದವರೆಗೆ ಇರಬೇಕು. ಸೊ ಇದನ್ನ ನೀವು ಚಾರ್ಟ್ ಇರುವಂತದ್ದು ನಾನು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಶೇರ್ ಮಾಡ್ತೇನೆ. ಈ ಚಾರ್ಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಈ ಒಂದು ಚಾರ್ಟ್ ಇರುವಂತದ್ದು ನಾನು ಅಲ್ಲಿ ಶೇರ್ ಮಾಡ್ತೇನೆ. ನಿಮ್ಗೆ ಯಾವ ಏಜ್ ಇದೆ, ಆಮೇಲೆ ಎಷ್ಟು ಹೈಟ್ ಐತಿ, ಎಷ್ಟು ಇರಬೇಕು ನಿಮ್ದು ವೇಟ್ ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ಚಾರ್ಟ್ ದಲ್ಲಿ ಸಿಗುತ್ತೆ. ಅಷ್ಟು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಏನು ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ದಲ್ಲಿ ಏನಾಗುತ್ತೆ ಅಂತಂದ್ರೆ ಸೆಂಟರ್ಸ್ ಗಳಲ್ಲಿ ಹೈಟ್ ಕರೆಕ್ಟ್ ಇತ್ತು ಅಂತಂದ್ರೆ ವೇಟ್ ದೊಳಗೆ ಒಂದ್ ಸ್ವಲ್ಪ ಹಿಂದ ಮುಂದ ಇತ್ತು ಅಂತಂದ್ರ ಓಕೆ ಮಾಡ್ತಾರೆ. ಬಟ್ ಈ ಸಲ ಇರುವಂತದ್ದು ಬಹುಶಃ ಬಹಳ ಸ್ಟ್ರಿಕ್ಟ್ಲಿ ನಡೆಸೋದರಿಂದ, ಡಿಜಿಟಲ್ ಇರೋದರಿಂದ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಅವರು ಅಷ್ಟೇ ಇತ್ತು ಅಂತಂದ್ರೆ ತಗೋಬಹುದು, ಅಥವಾ ಇದ್ರೊಳಗೂ ಕೂಡ ರಿಜೆಕ್ಟ್ ಮಾಡುವಂತಹ ಸಂಭವ ಇದೆ. ಸೊ ಹಾಗಾಗಿ ಇನ್ನು ಟೈಮ್ ಐತಿ. ನಿಮ್ಮ ಓವರ್ ವೇಟ್ ಇತ್ತು ಅಂತಂದ್ರೆ ಕಡಿಮೆ ಮಾಡ್ಕೊರಿ, ಡಯಟ್ ಕರೆಕ್ಟ್ ಆಗಿ ಮಾಡ್ಕೊರಿ. ಆಮೇಲೆ ವೇಟ್ ಕಡಿಮೆ ಇತ್ತು ಅಂತಂದ್ರೆ ಫುಡ್ ಚೆನ್ನಾಗಿರುವಂತ ಫುಡ್ ಇರುವಂತದ್ದು, ಕ್ಯಾಲರಿ ಹೆಚ್ಚಿರುವಂತಹ ಫುಡ್ ಅನ್ನ ತೆಗೆದುಕೊಂಡ್ರಂದ್ರ ಬೇಗನೆ ನಿಮ್ಮ ವೇಟ್ ಇರುವಂತದ್ದು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಚಾರ್ಟ್. ಈ ಚಾರ್ಟ್ ಅದೊಳಗೆ ನೀವು ನಿಮ್ಮ ಎಲ್ಲ ಹೈಟ್ ಗೆ ತಕ್ಕಂಗ ನಿಮ್ಮ ವೇಟ್ ಇರುವಂತದ್ದು ರೇಂಜ್ ಅನ್ನ ನೀವು ನೋಡ್ಬಹುದು. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಬೇಕಾಗಿತ್ತು. ಚಾರ್ಟ್ ಇರುವಂತದ್ದು ನಾನು ಶೇರ್ ಮಾಡ್ತೇನೆ. ಆಮೇಲೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಇದ್ರ ಅಂತಂದ್ರೆ ಬೇಗನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಫಿಸಿಕಲ್ 20ರಿಂದ ಸ್ಟಾರ್ಟ್ ಆಗ್ತವೆ. ಬಹಳಷ್ಟು ಜನ ಕೇಳಾಕತ್ತೀರಿ ಏನು ಅಂತಂದ್ರೆ ಗ್ರೌಂಡ್ ಯಾವ ರೀತಿ ಐತಿ, ಗ್ರೌಂಡ್ ದೊಳಗೆ ಓಡಿಸ್ತಾರ ಅಥವಾ ರೋಡ್ ದೊಳಗೆ ಓಡಿಸ್ತಾರ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. 20ನೇ ತಾರೀಕಿಗೆ ಆಗ್ಲಿ, 20ನೇ ತಾರೀಕಿಗೆ ನೈಟ್ ಒಂದು ವಿಡಿಯೋ ನಿಮ್ಗೆ ಸಿಗುತ್ತೆ. ಗ್ರೌಂಡ್ ಯಾವ ರೀತಿ ಐತಿ, ಹೆಂಗ್ ಓಡ್ಸಾಕತ್ತಾರ, ಏನೆಲ್ಲ ಅಲ್ಲಿ ವ್ಯವಸ್ಥೆ ಐತಿ ಅಂತ 20ನೇ ತಾರೀಕಿಗೆ ವಿಡಿಯೋ ನಮ್ಮ ಚಾನೆಲ್ ದೊಳಗನ ನಾವು ನಿಮ್ಗೆ ಅಪ್ಲೋಡ್ ಮಾಡಿ ಅದ್ರ ಮಾಹಿತಿಯನ್ನ ನಿಮ್ಗೆ ಮುಟ್ಟಿಸ್ತೇವೆ. ಆಮೇಲೆ ಬಹಳಷ್ಟು ಜನರು ಫೈನಲ್ ಕಟಪ್ ಬಗ್ಗೆ ಹೇಳ್ರಿ ಅಂತ ಹೇಳಕತ್ತಾರಿ. ಈಗಾಗಲೇ ಒಂದು ಫೈನಲ್ ಕಟಪ್ ದ ವಿಡಿಯೋ ಇರ್ತಕ್ಕಂಥದ್ದು ಮಾಡಿ ಅಪ್ಲೋಡ್ ಮಾಡೇನಿ ನಾನು. ಬಟ್ ಇನ್ನೊಂದ್ಸಲ ರಿವ್ಯೂ ಮಾಡಿ ನಾನು ಬಹಳ ಶಾರ್ಟ್ಲಿ, ಬಹಳ ಬೇಗನೆ ಒಂದು ಫೈನಲ್ ಕಟಪ್ ನಮ್ಮ ಕರ್ನಾಟಕದ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಏನಾಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೇನೆ. ಬಟ್ ಶಾರ್ಟ್ಲಿ ಅನ್ನೋದಕ್ಕಿಂತಲೂ ಇದು ಒಂದ್ ಸ್ವಲ್ಪ 20ರಿಂದ 25ನೇ ತಾರೀಕು ಒಳಗಡೆ ನಿಮ್ಗೆ ಸಿಗುತ್ತೆ. ಯಾಕಂತಾರೆ 20 ಮತ್ತು 25ನೇ ತಾರೀಕು ಏನು ಫಿಸಿಕಲ್ ಆಗುತ್ತೆ, ಅಲ್ಲಿ ಎಷ್ಟು ಜನ ಪಾಸ್ ಆಗತ್ತಾರೆ, ಹೆಂಗ ಏನ ಎಲ್ಲ ರಿವ್ಯೂ ಮಾಡಿ ನಾನ್ ನಿಮ್ಗೆ ಒಂದು ಫೈನಲ್ ಕಟಪ್ ಇರುವಂತದ್ದು ವಿಡಿಯೋ ನಿಮ್ಗೆ ಇದೇ ಚಾನೆಲ್ ದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ಧನ್ಯವಾದಗಳು. ಜೈ ಹಿಂದ್.